ನಮಸ್ಕಾರ ಎಲ್ಲರಿಗೂ. ನಮ್ಮ ಲದಾಖ್ ಟ್ರಿಪ್‌ನ 11ನೇ ದಿನ ಇವತ್ತು. ನಾವು ಸರ್ಚುವಲ್ ಸ್ಟೇ ಮಾಡಿದ ಟೆಂಟಿಂದ ಜಸ್ಟ್ ಹೊರಗೆ ಬಂದು ನೋಡಿದ್ರೆ ಎದುರಿಗೆಲ್ಲ ದೊಡ್ಡ ದೊಡ್ಡ ಬೆಟ್ಟಗಳು ಹಿಮದಿಂದ ತುಂಬಿಕೊಂಡಿದ್ವು. ನಮ್ಮ ಬೈಕ್ ರೈಡ್ ಇಲ್ಲಿಗೆ ಮುಗ್ದಿದ್ರಿಂದ ಮನಾಲಿ ಹೋಗಕ್ಕೆ ನಾವು ಟಿ ಕಾಯ್ತಾ ಇದ್ವಿ. ಲಾಸ್ಟ್ 9 ದಿನ ನಾವು ಬೈಕ್ ರೈಡ್ ಮಾಡಿದ್ವಿ. ಸರ್ಚುವಲ್ಲಿ ನಮ್ಮ ಜೊತೆಗೆ ಟ್ರಿಪ್ ಬಂದವರು ಇಲ್ಲಿಂದ ಬೇರೆ ಕಡೆ ಹೋಗ್ತಿದ್ರು. ಹಾಗಾಗಿ ಸ್ವಲ್ಪ ಹೊತ್ತು ಎಲ್ಲರ ಜೊತೆ ಫೋಟೋ ತಗೊಂಡು ಟಿಟಿಯಲ್ಲಿ ನಮ್ಮ ಪ್ರಯಾಣ ಶುರು ಮಾಡಿದ್ವಿ. ಸರ್ಚುಯಿಂದ ಮನಾಲಿಗೆ ಹೋಗೋ ದಾರಿ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಎಲ್ಲಿ ನೋಡಿದ್ರು ಸ್ನೋನೇ ಕಾಣ್ತಾ ಇತ್ತು. ನೀವೀಗ ನೋಡ್ತಾ ಇರೋದೇ ಬಾರಾಲಚ್ಚ ಪಾಸ್. ಇಲ್ಲಿ ವರ್ಷವಿಡೀ ಸ್ನೋ ಇರುತ್ತಂತೆ. ಮುಂದೆ ನಮಗ್ ಕಾಣಿಸಿದ್ದೆ ಸೂರಜ್ ತಾಲ್ ಅನ್ನೋ ಲೇಕ್. ಇಲ್ಲಿ ವಿಶೇಷ ಏನಂದ್ರೆ ನೀವು ಮನ್ಸಲ್ಲಿ ಏನಾದ್ರು ಅನ್ಕೊಂಡು ಈ ಲೇಕಲ್ಲಿ ಕಲ್ಲು ಬಿಸಾಕಿದ್ರೆ ಅದು ಈಡೇರುತ್ತೆ ಅನ್ನೋ ನಂಬಿಕೆ ಇದೆ. ಅಲ್ಲಿಂದ ಮುಂದೆ ನಾವು ಹೋಗಿದ್ದೆ ದೀಪಕ್ ತಾಲ್ ಅನ್ನೋ ಲೇಕ್ಗೆ. ಅಲ್ಲಿಂದನೂ ವ್ಯೂ ತುಂಬಾನೇ ಚೆನ್ನಾಗಿತ್ತು. ಟೀ ಎಲ್ಲ ಕುಡ್ಕೊಂಡು ಸ್ವಲ್ಪ ಹೊತ್ತು ಪ್ರಯಾಣ ಮಾಡಿ ನಾವು ಬಂದಿದ್ದೆ ಜಿಸ್ಪಾಗೆ. ಜಿಸ್ಪಾ ಅಲ್ಲೇ ಊಟ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿ ಕಾಣ್ತಿದ್ದ ನದಿ ನೋಡ್ಕೊಂಡು ಮನಾಲಿ ಕಡೆ ಹೊರಟ್ವಿ. ಜಿಸ್ಪಾಯಿಂದ ಮನಾಲಿಗೆ ಹೋಗುವಾಗ ಮೇನ್ ಅಟ್ರಾಕ್ಷನ್ ಅಂದ್ರೆ ಅಟಲ್ ಟನಲ್. ಅಟಲ್ ಟನಲ್ ಟೋಟಲ್ 9 ಕಿಲೋಮೀಟರ್ ಇದೆ. ಈ ಟನಲ್ ಕೆಲಾಂಗ್ನ ಮನಾಲಿ ಕನೆಕ್ಟ್ ಮಾಡುತ್ತೆ. ಈ ಟನಲ್ ಯೂಸ್ ಮಾಡೋದ್ರಿಂದ ನಮಗೆ 4ರಿಂದ 5 ಅವರ್ ಜರ್ನಿ ಟೈಮ್ ಕಡಿಮೆ ಆಗುತ್ತೆ. ಈ ಟನಲ್ನ ಎಕ್ಸಿಟ್ ಆದ್ರೆ ಮನಾಲಿ ಜಾಸ್ತಿ ದೂರ ಇರಲಿಲ್ಲ. ಅಲ್ಲಿಂದ 1 ತಾಸಲ್ಲಿ ಮನಾಲಿಯಲ್ಲಿರೋ ನಮ್ಮ ಹೋಟೆಲ್ನ ರೀಚ್ ಆದ್ವಿ. ಹೋಟೆಲ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ರೂಮ್ಗಳು ಅಷ್ಟೇ ಕ್ಲೀನ್ ಆಗಿದ್ವು. ನಮ್ಮ ಬಾಲ್ಕನಿಯಿಂದ ವ್ಯೂ ಕೂಡ ಅಷ್ಟೇ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸಿ ಇಡೀ ದಿನ ಏನೇನಾಯ್ತು ಅಂತ ಡಿಸ್ಕಸ್ ಮಾಡ್ತಾ ದಿನಾನ ಎಂಡ್ ಮಾಡಿದ್ವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡಿ. ಡೀಟೇಲ್ಡ್ ವಿಡಿಯೋ ನೋಡಬೇಕು ಅಂದ್ರೆ ಅಲೆಮಾರಿ ಅಭಿ ಅಂತ ಯೂಟ್ಯೂಬ್ ಚಾನಲ್ನ ಚೆಕ್ಔಟ್ ಮಾಡಿ. ಥ್ಯಾಂಕ್ ಯು.